ಗುಜರಾತ್ನಲ್ಲಿ ಎರಡನೇ ಹಂತದಲ್ಲಿ ಮತದಾನ ನಡೀತಾ ಇದೆ. ನರೇಂದ್ರ ಮೋದಿ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ಇದೀಗ ಬರ್ತಾ ಇದ್ದಾರೆ. ಆ ದೃಶ್ಯವನ್ನ ಲೈವ್ ಫುಟೇಜ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಅವರು ಹಕ್ಕನ್ನ ಚಲಾವಣೆ ಮಾಡ್ತಾರೆ. ಇನ್ನೇನು ಕೆಲವು ಹೊತ್ತಲ್ಲೇ ಹಕ್ಕನ್ನ ಚಲಾವಣೆ ಮಾಡ್ತಾರೆ. ಅಹಮದಾಬಾದ್ನ ನಿಶಾನ್ ಶಾಲೆಯಲ್ಲಿ ಮೋದಿ ಅವರು ತಮ್ಮ ಮತವನ್ನ ಚಲಾವಣೆ ಮಾಡೋದು. ಇನ್ನು ರಸ್ತೆಯ ಇಕ್ಕೆಲಗಳಲ್ಲಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳು ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಸಾಲ್ಗಟ್ಟು ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಕರೆಯನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆ ಮತದಾನವನ್ನ ಎಸ್ಪೆಷಲಿ ಯೂತ್ಸ್ ಮಾಡಿ ಬನ್ನಿ, ನೀವು ಮತಗಟ್ಟೆಗೆ ಬರಬೇಕು, ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಅಂತ. ಅದರಂತೆ ಫಸ್ಟ್ ತಮ್ಮ ಹಕ್ಕನ್ನು ಈಗ ನರೇಂದ್ರ ಮೋದಿ ಅವರು ಚಲಾವಣೆ ಮಾಡ್ತಾರೆ. ನಿಶಾನ್ ಶಾಲೆ ಅಹಮದಾಬಾದ್ನಲ್ಲಿ ತಮ್ಮ ಹಕ್ಕು ಚಲಾವಣೆಗೋಸ್ಕರ ನರೇಂದ್ರ ಮೋದಿ ಅವರು ತೆರಳುತ್ತಾರೆ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಬಾರಿ ಗುಜರಾತ್ನಲ್ಲಿ ಎಲೆಕ್ಷನ್ ನಡೀತಾ ಇರೋದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಕಾರಣ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರ ತವರು ರಾಜ್ಯ ಅನ್ನೋ ದೃಷ್ಟಿಯಿಂದ. ಮತ್ತೊಂದು ಈಗ ತ್ರಿಕೋನ ಸ್ಪರ್ಧೆ ಅಲ್ಲಿ ಏರ್ಪಟ್ಟಿದೆ. ಅಂದರೆ ಬಿಜೆಪಿ ಜೊತೆಯಲ್ಲಿ ಆಮ್ ಆದ್ಮಿ ಪಕ್ಷ ಏನಿದೆ ಆಪ್, ಈ ಬಾರಿ ನಾವು ಪ್ರಬಲ ರೀತಿಯಲ್ಲಿ ಸ್ಪರ್ಧೆ ಕೊಡ್ತೀವಿ, ಒಂದಿಷ್ಟು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಅವರು ಇದ್ದಾರೆ. ಅಟ್ಲೀಸ್ಟ್ ಸೆಕೆಂಡ್ ಪ್ಲೇಸ್ಗಾದರೂ ನಾವು ಬಂದೇ ಬರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ರ್ಯಾಲಿಗಳನ್ನು ಮಾಡಿಲ್ಲ, ಪ್ರಮುಖ ನಾಯಕರು ಅಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಕೂಡ ಒಂದು ಪೈಪೋಟಿಯನ್ನು ನೀಡಬಹುದು, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಲ್ಲ ಈಗ. ಸೊ ಹಾಗಾಗಿ ಪ್ರಬಲ ರೀತಿಯಲ್ಲಿ ಪೈಪೋಟಿ ಕೊಡಬಹುದು ಕಾಂಗ್ರೆಸ್ನ ಅಭ್ಯರ್ಥಿಗಳು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ನೋಡಬೇಕು, ಈಗ ಎರಡನೇ ಹಂತದಲ್ಲಿ 93 ಕ್ಷೇತ್ರಗಳಲ್ಲಿ ಈಗ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನು ಮತದಾರರು ಬರೀತಾ ಇದ್ದಾರೆ. 8ನೇ ತಾರೀಕಿಗೆ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ಆದರೆ ಬಿಜೆಪಿ ಅವರ ಆತ್ಮವಿಶ್ವಾಸದಲ್ಲಿರೋದು ಮತ್ತೊಮ್ಮೆ ನಾವು ಅಧಿಕಾರದ ಗದ್ದುಗೆಯನ್ನು ಹಿಡಿತೀವಿ ಅಂತ. ಅಂದರೆ ಅಭಿವೃದ್ಧಿ ಕಾರ್ಯಗಳೇ ಸಾಕು ನಾವು ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅಂತ ಈಗ ಬಿಜೆಪಿ ನಾಯಕರು ವಿಶ್ವಾಸದಲ್ಲಿದ್ದಾರೆ. ನರೇಂದ್ರ ಮೋದಿ ಅವರು ತಮ್ಮ ಹಕ್ಕು ಚಲಾವಣೆಗೋಸ್ಕರ ಈಗ ನಿಶಾನ್ ಶಾಲೆ ಮತಗಟ್ಟೆಯತ್ತ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ಸೊ ಅಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಮೋದಿ ಅವರನ್ನು ನೋಡೋದಕ್ಕೆ ನಿಂತಿರುವಂಥ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳ ಕಡೆಗೆ ಕೈ ಬೀಸಿ ಮತಗಟ್ಟೆಯತ್ತ ತೆರಳುತ್ತಾರೆ.